ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಫಸ್ಟ್ ನಿಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ ನಿಮ್ಮೆಲ್ಲ ಅಭಿನಂದನೆಗಳು ತಿಳಿಸ್ತಾ ಇಲ್ಲಿ ನಮ್ಮ ಕುಂದುಕೊರತೆಗಳ ಬಗ್ಗೆ ಹೇಳಕ್ ಬಂದಿದೆ ಸರ್. ಅಂದ್ರಾಳ ಕರ್ನಾಟಕ ಗೃಹ ಮಂಡಳಿಯಿಂದ ನಮಗೆ 2016ರಲ್ಲಿ ನಮಗೆಲ್ಲ ಲೇಔಟ್ ಮತ್ತು ಮನೆಗಳು ಸ್ಯಾಂಕ್ಷನ್ ಆಗಿದೆ. ಅದಕ್ಕೆಲ್ಲ ನಾವು ಸುಮಾರು ಈಗ ಒಂದು 50 ಜನ ವಾಸಿಸ್ತಾ ಇದೀವಿ ಅಲ್ಲಿ. ಆಮೇಲೆ ಇನ್ನು ಸೈಟ್ 450 ಸೈಟ್ ಇದಾವೆ. ಆಮೇಲೆ ಈ ಆಶ್ರಯ ಕಾಲನಿ ನಮ್ಗೆ ಹತ್ಕೊಂಡೇ ಇರೋದು, ಅವ್ರಿಗೆ ಒಂದು 100-150 ಮನೆ ಇದಾವೆ. ಈಗ ಎಲ್ಲರಿಗೆ ನಮ್ಗೆ ಫಸ್ಟ್ ಅಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಅದು ಮಾಡ್ಕೊಡ್ಬೇಕಂತ. ಎರಡನೇದಾಗಿ ಬೀದಿ ದೀಪಗಳು ಸರಿಯಾಗಿಲ್ಲ ಅಲ್ಲಿ. ಆಮೇಲೆ ಇದು ಟ್ರಾನ್ಸ್ಫಾರ್ಮರ್ಗಳು ಇಲ್ಲ ಅಲ್ಲಿ ಸರಿಯಾದ ರೀತಿಯಿಂದ. ಅಲ್ಲಿ ನಮಗೆ ಬೇಕಾಗಿರೋದು ಮಿನಿಮಮ್ 4-5 ಟ್ರಾನ್ಸ್ಫಾರ್ಮರ್ ಬೇಕು. ಈಗ ಒಂದೇ ಟ್ರಾನ್ಸ್ಫಾರ್ಮರ್ ಅಲ್ಲಿ ಸುಮಾರು ನಮ್ಮ ಪೀಠೋಪಕರಣಗಳು ಅವೆಲ್ಲ ಸುಟ್ಟೋಗ್ತಾ ಇದಾವೆ, ಭಸ್ಮ ಆಗ್ತಾ ಇದಾವೆ. ಇದಕ್ಕೂ ಮುಂಚೆ ನಾವು ಅಲ್ಲಿ ಕಾರ್ಪೊರೇಟರ್ ಜಬ್ಬರ್ ಸಾಬ್ ಅಂತ ಇದ್ರು, ಅವ್ರಿಗೂ ಕರೆದಿವಿ. ಅವ್ರಿಗೆ ನಾವು 2-3 ವರ್ಷದಿಂದನೂ ಕರಿತಾನೆ ಇದ್ವಿ, ಅವ್ರು ಇನ್ನವರೆಗೆ ಬರ್ಲೇ ಇಲ್ಲ. ಅವ್ರ ಮುಖ ಯಾರು ನೋಡಿಲ್ಲ, ಅವ್ರು ಬರ್ತಾನೆ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು, ಆಮೇಲೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್, ಕಮಿಷನರ್ಸ್, ಪ್ರತಿಯೊಬ್ಬರಿಗೂ ನಾವು ಎಲ್ಲಾ ರೀತಿಯಿಂದ ನಮ್ಮ ಸಮಸ್ಯೆಗಳ ಬಗ್ಗೆ ಎಲ್ಲರಿಗೂ ಲಿಖಿತ ಮಾಹಿತಿನೂ ಕೊಟ್ಟಿದೀವಿ. ಸುಮಾರು ಸರಿ ಅವ್ರಿಗೆ ಕರೆದಿದ್ದೀವಿ, ಅವರು ಯಾರು ನಮಗೆ ಸ್ಪಂದಿಸಿಲ್ಲ. ಅಲ್ಲಿ ನಮಗೆ ಸುಮಾರು ಪ್ರಾಬ್ಲಮ್ ಆಗ್ತಾ ಇದೆ. ಎಲ್ಲ ಗಿಡಗಂಟೆಗಳು ಅವೆಲ್ಲ ಬೆಳೆದಿದ್ವು. ಅದಕ್ಕೆ ನಾವೆಲ್ಲ ಒಂದು ಸಮಿತಿ ಮಾಡಿ ಅದರಿಂದ ಸುಮಾರು ದುಡ್ಡು ಖರ್ಚು ಮಾಡಿ ಎಲ್ಲಾ ಕ್ಲೀನ್ ಮಾಡ್ತಾ ಇದೀವಿ. ಆಮೇಲೆ ಕೆಲವು ಒಂದೇ ಒಂದು ಅವ್ರಿಗೆ ನಮಗೆ ಸ್ಪಂದಿಸಿರೋದು ಏನಂದ್ರೆ ಈ ಗಿಡ ಮರಗಳು ಕಡಿಲಿಕ್ಕೆ, ಅದು ಓನ್ಲಿ ಗಾರ್ಡನ್ಸ್ CSIT ಮಾತ್ರ ತೆಗಿಲಿಕ್ಕೆ ನಮ್ಗೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇನ್ನು ಸುಮಾರು ಇದೆ ಅಲ್ಲಿ, ಒಂದು 20% 30% ವರ್ಕ್ ಮಾತ್ರ ಆಗಿರೋದು. ಈಗ ಅಲ್ಲಿ ನಮ್ಮ ಮಕ್ಕಳು ಆಡ್ಲಿಕ್ಕೆ ಇಲ್ಲ, ಅಲ್ಲಿ ವ್ಯವಸ್ಥೆ ಇಲ್ಲ. ಆಮೇಲೆ ರಾತ್ರಿ ಎಲ್ಲ ಸುಮಾರು ಎಲ್ಲ ಕತ್ತಲಲ್ಲಿ ನಾವು ಇರ್ತಾ ಇದೀವಿ, ಸರಿಯಾಗಿಲ್ಲ. ಹಾವು ಚೇಳು ಇಂಥವೆಲ್ಲ ಇದಾವೆ. ಇನ್ನು ಸ್ವಲ್ಪ ದಿನವಾದ್ರೆ ವೈಲ್ಡ್ ಅನಿಮಲ್ಸ್ ಬಂದು ಅಲ್ಲಿ ಇರ್ಬೋದು, ಅಂತ ವ್ಯವಸ್ಥೆ ನಮ್ಗೆ ಆಗ್ತಾ ಇದೆ ಅಲ್ಲಿ. ಅದಕ್ಕೋಸ್ಕರ ನಾವೇ ನಮ್ದು ಈ ಪ್ರಾಬ್ಲಮ್ ಹೇಳ್ಬೇಕಂತ ನಿಮ್ ಮಾಧ್ಯಮ ಮುಖಾಂತರ ಕುಡಿತ ಅದೆಲ್ಲ ಕುಡಿತ ಇರೋದು ಭಾರಿ ಇದು ಅನೈತಿಕ ಚಟುವಟಿಕೆಗಳು ಅಂತ ಅದೊಂದು ತಾಣ ಆಗ್ಬಿಟ್ಟಿತ್ತು. ಇತ್ತೀಚೆಗೆ ನಾವು ಅದೆಲ್ಲ ಮಾಡ್ತಾ ಇರೋದ್ರಿಂದ ಅವ್ರಿಗೂ ತೊಂದರೆ ಆಗಿದೆ ಅನಿಸ್ತದೆ. ಸೊ ಈಗ ಸರ್ಕಾರ ಮತ್ತು ಅಧಿಕಾರಿಗಳು ಎಲ್ಲರೂ ಬಂದು ಸ್ಪಂದಿಸಿ ನಮ್ಮ ಪ್ರಾಬ್ಲಮ್ಗಳನ್ನ ಇದು ನಿವಾರಣೆ ಮಾಡ್ಬೇಕಂತ ಈ ಒಂದು ಪ್ರೆಸ್ ಮೀಟ್ ಮಾಡ್ಕೊಂಡಿದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವೈಸ್ ಪ್ರೆಸಿಡೆಂಟ್ ಬಸವರಾಜ್ ಅವರು ಸರ್ ಕೂಡ ಸ್ವಲ್ಪ 1-2 ಮಾತಾಡ್ತಾರೆ. ಈ ಕರ್ನಾಟಕ ಗೃಹ ಮಂಡಳಿ ಅನ್ನೋದು 2016ರಲ್ಲಿ ಅದನ್ನ ಅಭಿವೃದ್ಧಿ ಮಾಡೋದಕ್ಕಾಗಿ ಇದು ಮಾಡಿದ್ದಾರೆ ಸರ್. 2016ರಲ್ಲಿ ಒಳಚರಂಡಿ ನೀರು ಸರಬರಾಜುಗೋಸ್ಕರ ಅಲ್ಲಿ ಅವ್ರಿಗೆ ಟೋಟಲ್ ಅಮೌಂಟ್ ಪೇಡ್ ಮಾಡಿದ್ದಾರೆ. ಆಮೇಲೆ ಕರ್ನಾಟಕ ವಿದ್ಯುತ್ ಶಕ್ತಿಗೆ 2019ರಲ್ಲಿ ಟೋಟಲ್ ಅಮೌಂಟ್ ಅವ್ರಿಗೆ ಕೂಡ ಪೇ ಮಾಡಿದ್ದಾರೆ. 22 ಟ್ರಾನ್ಸ್ಫಾರ್ಮರ್ಗೆ ಅಮೌಂಟ್ ಪೇಡ್ ಮಾಡಿದ್ರೆ ಇಲ್ಲಿವರೆಗೂ ನಮಗೆ ಬರೀ ಒಂದೇ ಒಂದು ಟ್ರಾನ್ಸ್ಫಾರ್ಮರ್ ತುಂಬಿಸಿದ್ದಾರೆ. ಆ ಒಂದು ಟ್ರಾನ್ಸ್ಫಾರ್ಮರ್ ಅಲ್ಲಿ ಸುತ್ತೂರು ಸರೌಂಡಿಂಗ್ ಎಲ್ಲವೂ ಕನೆಕ್ಷನ್ ಅದಕ್ಕೆ ಲೋಡ್ ಹಾಕಿ ನಮ್ಮ ಇರತಕ್ಕಂತ ಕಾಲೋನಿಯಲ್ಲಿ ಇರತಕ್ಕಂತ ಜನರಿಗೆ ಆ ಕರೆಂಟ್ ಇಂದ ಬಹಳ ತೊಂದರೆ ಆಗಿದೆ ನಮ್ಮದು. ನಾವು ಇದು ಎಷ್ಟೋ ಸಾರಿ ಅವ್ರ ಹತ್ರ ತಿಳಿಸಿ ಓರಲ್ ಆಗಿ ನಾವು ತಿಳಿಸಿದೀವಿ, ಮತ್ತೆ ಲೆಟರ್ನು ಕೊಟ್ಟಿದ್ದೀವಿ. ಬಟ್ ಅವ್ರು ಯಾವುದು ಸ್ಪಂದಿಸಿಲ್ಲ. ಅವರು ಮೊನ್ನೆನೂ ನಾವು ಹೋಗಿದ್ದೀವಿ, ಕೊಟ್ಟಿದ್ರು ಅವರು ಇವತ್ತಿನವರೆಗೂ ಯಾವ ತರ ಏನು ಇದು ಮಾಡಿಲ್ಲ. 20 days ಕೂಡ ಆಗಿಲ್ಲ. ಕರೆಂಟಿಂದು ಪ್ರಾಬ್ಲಮ್, ಒಳಚರಂಡಿದು ಏನಿದೆ ಮಾಡಿದರೆ. ಇವಾಗ ಕೆಲವು ದಿನಗಳ ಹಿಂದೆ ಸ್ವಲ್ಪ ಮನೆಗಳಿದ್ದು, ಇವಾಗ ಸುಮಾರು ಅಲ್ಲಿ ಒಂದು 100-150 ಮನೆಗಳು ಆಗಿರೋದ್ರಿಂದ ಒಳಚರಂಡಿ ನೀರು ಸಂಸ್ಕರಣಾ ಘಟಕಕ್ಕೆ ಹೋಗ್ಬೇಕು. ಆ ಸಂಸ್ಕರಣಾ ಘಟಕಕ್ಕೆ ಹೋಗದಂಗೆ ಅದು ಅಲ್ಲಿಗೆ ನಿಂತಿದೆ ನಮ್ಮದು. ವಾರಕ್ಕೆ ಒಂದು ಸಾರಿ ಒಂದು ಟ್ಯಾಂಕರ್ ಬಂದು ಲಿಫ್ಟ್ ಮಾಡ್ತಾ ಇದೆ. ಆ ಲಿಫ್ಟ್ ಮಾಡೋ ನೀರು ಒಂದು ವಾರಕ್ಕೆ ಒಂದು ಟ್ಯಾಂಕರ್ ಲಿಫ್ಟ್ ಮಾಡೋದ್ರಿಂದ ಅದು ಸಾಯಂಕಾಲ ತೊಟ್ಟಿಗೆ ಮತ್ತೆ ಅದೇ ಟ್ಯಾಂಕರ್ ತುಂಬಿ ಬಿಡ್ತದೆ. ಅದರಿಂದ ವಿಪರೀತ ತೊಂದರೆ ಆಗಿದೆ ನಮ್ಮದು. ನಿನ್ನೆ ನಾವು ಹೋಗಿ ಗೃಹ ಮಂಡಳಿಗೆ ಹೋಗಿ ಇದ್ರ ಬಗ್ಗೆನೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಕರೆಂಟಿನ ಬಗ್ಗೆನೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಯಾವ ತರ ನಮಗೆ ರೆಸ್ಪಾನ್ಸ್ ಇಲ್ಲಿವರೆಗೂ 1 ವರ್ಷದಿಂದ ನಾವು ಪ್ರಯತ್ನ ಪಡ್ತಾ ಇದ್ರು ಕೂಡ ಇದು ಯಾವ ತರ ನಮಗೆ ತೊಂದರೆಗಳು ಆಗಿಲ್ಲ ಸರ್. ಅದಕ್ಕೋಸ್ಕರ ತಮ್ಮ ಪತ್ರಿಕೆಯಿಂದ ಎಲ್ರಿಗೂ ತಿಳಿಲಿ ಅಂತಂದು ಈ ಸಮಾವೇಶ ಮಾಡಿದ್ವಿ. ಅದೊಂದು ಎಂಟ್ರೆನ್ಸ್ ಗೇಟ್ ಹೇಳಿ.
ಅಲ್ಲಿ ಆ ಏರಿಯಾ ಇರತಕ್ಕಂಥದ್ದು 30 ಅಲ್ಲ ಸರ್, ಕರ್ನಾಟಕ ಗೃಹ ಮಂಡಳಿ ಏರಿಯಾ ಇರತಕ್ಕಂಥದ್ದು 32 ಎಕರೆ ಐತೆ. 38.22 ಎಕರೆ ಐತೆ ಸರ್. ಅದಕ್ಕೆ ಒಂದೇ ಒಂದು ಮೇನ್ ಗೇಟ್ ಇದೆ. ಅದು ಹೊರಗಡೆ ಫ್ಲಾಟ್ಗಳು ಅಲ್ಲಿ ಮುಂದೆ ಇರತಕ್ಕಂಥ ಜಾಗದವರು ಅದನ್ನೊಂದು ನಮ್ಮದೇ ಅಂತಂದು ಹೇಳಿ ಅದನ್ನ ಕೋರ್ಟಿಗೆ ಹಾಕಿದ್ದಾರೆ. ಆ ಗೇಟ್ ಕೂಡ ಬಂದಾಗಿದೆ. ಇವತ್ತಿನವರೆಗೂ ಆ ಗೇಟ್ ಓಪನ್ ಆಗಿಲ್ಲ. ಅಡ್ಡಾದಿಡ್ಡಿ ರೋಡ್ಗಳಲ್ಲಿ ಆ ಕಾಲನಿಯಲ್ಲಿ ವಾಸ ಮಾಡತಕ್ಕಂಥವರೆಲ್ಲರೂ ಅಡ್ಡಾದಿಡ್ಡಿ ರೂಟ್ಗಳಲ್ಲಿ ತಿರುಗಾಡ್ತಾ ಇದ್ದಾರೆ ಅನ್ನೋ ಮಾತು. ಆದ್ರೂ ಇವತ್ತಿನವರೆಗೆ ಕರ್ನಾಟಕ ಗೃಹ ಮಂಡಳಿಯವರು ಸಾಲ್ವ್ ಮಾಡಿಲ್ಲ. ಇದು ಒಂದು ದೊಡ್ಡ ತೊಂದರೆ ಸರ್. ಅಡ್ರೆಸ್ ಹೇಳ್ಬೇಕಂದ್ರೆ ನಮಗೂ ತೊಂದರೆ. ನಮಗೆ ಎಲ್ಲದಕ್ಕಿಂತ ಹೆಚ್ಚಿಗೆ ದೊಡ್ಡ ತೊಂದರೆ ಅಂತಂದ್ರೆ ಒಳಚರಂಡಿ, ವಿದ್ಯುತ್, ಡ್ರೈನೇಜ್. ಇವು 3 ದೊಡ್ಡ ತೊಂದರೆಗಳಾಗಿದ್ದಾವೆ ನಮಗೆ. ಇದನ್ನ ನಿಮ್ಮ ಪತ್ರಿಕಾ ಮೂಲದಿಂದ ತಿಳಿಸಿ ಅವ್ರಿಗೆ ಸಾಲ್ವ್ ಮಾಡೋದಕ್ಕೆ. ಒಂದೇ ಟ್ಯಾಂಕ್ ಇದೆ, ಆಮೇಲೆ ಅವು ಲೀಕ್ ಆಗ್ತದೆ. ಬೇರೆ ಲೇಔಟ್ಗಳಿಗೆ ಪೈಪ್ ಕನೆಕ್ಷನ್ ಕೊಟ್ಬಿಟ್ಟಿದ್ದಾರೆ, ಅದು ಮುಚ್ಚಳಗಳು ಮುಚ್ಚಿಲ್ಲ. ಹಿಂಗಾಗಿ ನಮಗೂ ನೀರ್ ಕೈ ಬರಕಾಗತ್ತೀವ, ಅದು ಕೂಡ ವ್ಯವಸ್ಥೆ ಮಾಡಬಹುದು. ನೀರಿಂದು ನಾವು ಆದಷ್ಟು ಮಟ್ಟಿಗೆ ನಾವು ನಮ್ಮ ಸ್ವಂತ ಖರ್ಚಿನಿಂದ ಮುಚ್ಚಳಗಳನ್ನ ತಗೊಂಡು ಎಲ್ಲ ಮುಚ್ಕೊಂತ ಬಂದಿವಿ. ನಾವು ಕೂಡ ಎಷ್ಟು ಇನ್ಕಮ್ ಮಾಡ್ಬೇಕಾಯ್ತು ನಾವು. ಹಾಗಾಗಿ ದಯವಿಟ್ಟು ಎಲ್ಲರಿಗೂ ವ್ಯವಸ್ಥೆ ಮಾಡ್ಕೊಡಿ. ಈಗ ಅವ್ರಿಗೂ ನಮ್ಮೊಂದು ಸಣ್ಣ ಪುಟ್ಟ ಕಂಪ್ಲೇಂಟ್ಗಳನ್ನೂ ನೀವು ಅದು ಪರಿಗಣಿಸಬೇಕಾಗಿ ಹೋಗುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.